ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ಇವತ್ತು ನಾನು ನಿಮಗೆ ಈಗ ಮನೆಗೆ ಹೆಚ್ಚಾಗಿ 1 kg 2 kg ಮಟನ್ ಎಲ್ಲ ತಂದಾಗ ಅದನ್ನು ಒಟ್ಟಿಗೆ ಬೇಯಿಸ್ಬಿಟ್ಟು 2 ಥರ ಅಥವಾ 3 ಥರ ಐಟಮ್ ಮಾಡ್ಬೋದು. ಅದು ಯಾವ ಥರ ಅನ್ನೋದು ಈಸಿ ಮೆಥಡನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಹಾಗೆ ಒಂದು ಲೈಕ್ ಕೊಡಿ, ಜೊತೆಗೆ ಒಂದು ಕಮೆಂಟ್ ಕೂಡ ಮಾಡಿ. ನೋಡಿ, ನಮ್ಮ ಮನೆಗೆ ನಾನು ಈಗ 1 kg ಮಟನ್ ತಂದುಬಿಟ್ಟಿದ್ದೀನಿ. ಅದು ಜಾಸ್ತಿನೇ ನನಗೆ. ಸೊ ಹಾಗಾಗಿ 2 ಟೊಮೆಟೊ, ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು 4-5, ಒಂದು 2 ಉಂಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಥರ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿರೋದು, ಮತ್ತು ಆನಿಯನ್ 2, ಕರಿಬೇವಿನ ಸೊಪ್ಪು. ಇದಿಷ್ಟು ಐಟಮ್ನು ರೆಡಿ ಮಾಡ್ಕೊಳ್ಬೇಕು. ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರಿಬೇವಿನ ಸೊಪ್ಪು. ಈಗ ಒಂದು ದೊಡ್ಡ ಪಾತ್ರೆ ತಗೊಳ್ಳಿ. ಪಾತ್ರೆಗೆ ಫಸ್ಟು ಮಟನ್ನೆಲ್ಲ ಹಾಕ್ಕೊಂಬಿಡಿ. ಅದಕ್ಕೆ ಶುಂಠಿ ನೋಡಿ ಹಿಂಗೆ ಸಣ್ಣ ಉದ್ದುದ್ದು ಕಟ್ ಮಾಡಿರಬೇಕು. ಅದು ಬೆಂದಾಗ ಅದ್ರ ಜೊತೆ ಮಿಕ್ಸ್ ಆಗಿಬಿಡ್ಬೇಕು, ನಮಗೆ ಬಾಯಿಗೆ ಸಿಗಬಾರ್ದು, ಹಾಗೆ ಇರಬೇಕು. ಇದು ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗೆದು 2 ಉಂಡೆ ಬೆಳ್ಳುಳ್ಳಿನ ಹಾಕ್ತಾ ಇರೋದು, ಮತ್ತು 2 ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋದು. ಆಮೇಲೆ ಟೊಮೆಟೊ 2 ಟೊಮೆಟೊನ ಅದು ಅಷ್ಟೇ ಸ್ಲೈಸಾಗಿ ಕಟ್ ಮಾಡಿ ಹಾಕಿರೋದು. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ಪೌಡ್ರುಗಳು ಏನೇನು ಬೇಕು ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಅರಿಶಿನ ಪುಡಿ ಹಾಕಾದ್ಮೇಲೆ ಜೊತೆಗೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೇಕು. ನಿಮ್ಮ ಖಾರಕ್ಕೆ ಅದು ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಪೆಪ್ಪರ್ ಪೌಡ್ರ್ ಎಲ್ಲ ಇರುತ್ತೆ. ಉಪ್ಪು, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಬಿಟ್ಟು ಇದಕ್ಕೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆನ ಹಾಕಿ, ನಾನು ಕೊಬ್ಬರಿ ಎಣ್ಣೆಲಿ ಇದನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಈ ಥರ ಇಡಬೇಕು. ಒಂದು 20 ಮಿನಿಟ್ಸ್ ಇಡಿ. ಆಮೇಲೆ ಕುಕ್ಕರ್ಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳಿ. ನೀರೆಲ್ಲ ಏನು ನೋಡಿ ಚೆಂದ ಅದು ಮಿಕ್ಸ್ ಆಗಿರುತ್ತೆ ನೋಡಿ. ಅದಕ್ಕೆ ಆಗ ಒಂದು 15 ಮಿನಿಟ್ಸ್ ಬಿಟ್ಟರೆ, 15 to 20 ಮಿನಿಟ್ಸ್ ಬಿಟ್ಟರೆ ಅದು ಚೆಂದ ಮಸಾಲೆ ಎಲ್ಲ ಖಾರ ಎಲ್ಲ ಹಿಡ್ದಿರುತ್ತೆ. ಆಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟು 1-2 ವಿಷಿಲು ಬೇಯಿಸಿ. ನೀರು ಏನು ಹಾಕ್ಬಾರ್ದು. ಟೊಮೆಟೊ, ಈರುಳ್ಳಿ ಅದರಲ್ಲೇ ನೋಡಿ ಎಷ್ಟು ರಸ ಬಿಟ್ಕೊಂಡಿದೆ ನೋಡಿ. ಎಣ್ಣೆನೂ ಹಾಕಿದ್ವಿ, ಟೊಮೆಟೊದು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರಸನೂ ಬಿಟ್ಕೊಳ್ಳುತ್ತೆ, ಅದರಲ್ಲೇ ಬೇಯುತ್ತೆ. 2 ವಿಷಿಲು, 1 ವಿಷಿಲು ಫುಲ್ ಫ್ಲೇಮಲ್ಲಿಡಿ, ಇನ್ನೊಂದು ವಿಷಿಲ್ಗೆ ಸಿಮ್ಮಲ್ಲಿ ಇಟ್ಕೊಂಡು 2 ವಿಷಿಲ್ ಆದಮೇಲೆ ತೆಗೆದ್ರೆ ಮಟನ್ನು ಹಿಂಗೆ ಸೂಪರಾಗಿ ಬೆಂದಿರುತ್ತೆ. ಈಗ ಅರ್ಧ ತೆಗೆದಿಟ್ಕೊಂಬಿಡಿ. ಮಟನ್ ಫ್ರೈ, ಮಟನ್ ಗ್ರೇವಿ ಏನಾದರೂ ಮಾಡಲಿಕ್ಕಾಗುತ್ತೆ. ಮತ್ತು ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು 1 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕಿ, ಅದು ಚೆಂದ ಒಂದು ಬ್ರೌನ್ ಕಲರ್ ಬಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಅಚ್ಕಾರದ ಪುಡಿ ಹಾಕಿ ಒಂದು ಅರ್ಧ ಸ್ಪೂನು ಇದು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಹಸಿಮೆಣ್ಸಿನ್ಕಾಯಿ 2 ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ ಸೊಪ್ಪು ಹಾಕ್ಬಿಟ್ಟು ನೋಡಿ. ಯಾಕಂದರೆ ಮಟನ್ ಚೆನ್ನಾಗಿ ಬೆಂದಿರುತ್ತಲ್ವ, ಹಾಗೆ ಏನು ಅಂದರೆ ಬೇಗ ಕ್ವಿಕ್ಕಾಗುತ್ತೆ ಬಿರಿಯಾನಿ ನಮಗೆ. ಅದನ್ನು ಹಾಗೆ ಬೇಯಿಸಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನೋಡಿ. ಅದಾದಮೇಲೆ ಟೊಮೆಟೊ 2 ಟೊಮೆಟೊ ಹಾಕ್ತಾಯಿದ್ದೀನಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಉಪ್ಪು, ಇದಿಷ್ಟು ಹಾಕ್ಬಿಟ್ಟು ಇದನ್ನು ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಮಟನ್ ಬೇಯಿಸಿಟ್ಕೊಂಡಿದ್ವಲ್ಲ, ಅದ್ರಲ್ಲಿ ಅರ್ಧ ಭಾಗನ ಇದಕ್ಕೆ ಹಾಕ್ಕೊಳ್ಳೋದು, ಇನ್ನು ಅರ್ಧ ತೆಗೆದಿಟ್ಕೊಳ್ಬೋದು. ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಥವಾ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಅಂದರೆ ಈ ಮೆಥಡಲ್ಲಿ ಮಟನ್ನ ಬೇಯಿಸಿಟ್ಕೊಂಡ್ರೆ ನಮಗೆ ಕ್ವಿಕ್ಕಾಗಿ ಏನು ಬೇಕಾದರೂ ಮಾಡ್ಕೊಳ್ಬೋದು. ಈಗ ನಾನು 2 ದೊಡ್ಡ ಲೋಟದಲ್ಲಿ ಅಕ್ಕಿ ಹಾಕ್ಲಿಕ್ಕಿದ್ದೀನಿ, ಹಾಗಾಗಿ ಅದು 3.5 ನೀರು ತೊಗೊಂಡಿದ್ದೀನಿ, ಲೋಟ ನೀರು ತೊಗೊಂಡು ಹಾಕಿದ್ದೀನಿ. ಈಗ ರೈಸ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ, ಅದು ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಆಮೇಲೆ ಮುಚ್ಚಿಬಿಟ್ಟು ಫುಲ್ ಫ್ಲೇಮಲ್ಲಿ 1 ವಿಷಿಲಿಗೆ ತೆಗೀರಿ ನೋಡಿ. ಬಿರಿಯಾನಿ ರೆಡಿ. ಎಷ್ಟು ಬೇಗ ಆಗುತ್ತೆ. ನಾವು ಮಟನ್ನ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಉಪ್ಪಾಕಿ ಬೇಯಿಸಬಾರ್ದು, ಚೆನ್ನಾಗಿರಲ್ಲ. ಹಾಗಾಗಿ ನಾನು ಅದೆಲ್ಲ ತೋರಿಸಿದ ಮಸಾಲೆ ಎಲ್ಲ ಹಾಕಿ ಏನೇನು ಬೇಕು ಅದನ್ನು ಹಾಕಿ ಬೇಯಿಸಿಬಿಟ್ರೆ ನಮಗೆ ಯಾವಾಗ ಏನು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ. ಬಿರಿಯಾನಿ, ಸೂಪರ್ ಬಿರಿಯಾನಿ ರೆಡಿಯಾಗಿದೆ. ನೀವು ಇದನ್ನು ಮಾಡಿ ಖಂಡಿತ ಟ್ರೈ ಮಾಡಿ. ಆಮೇಲೆ ಹೆಚ್ಚಾಗಿ ತಂದಾಗ ಈ ಥರ ಅದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.